ನಮಸ್ಕಾರ. ಸದಾನಂದ ಬಾಬುನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಮಟಕ ಪಕ್ಕಿಗಳ ಸಂಖ್ಯೆ ಹೆಚ್ಚಾಗಿದೆ. ಈ 4 ಜನರ ಬಂಧನ ಯಾಕಾಗಿಲ್ಲ ಅಂತ ನಾವು ನಗರ ಪೊಲೀಸ್ ಆಯುಕ್ತರಿಗೆ ಕೇಳ್ತೇವೆ, ಭೂಷಣ್ ಅವ್ರಿಗೆ ಕೇಳ್ತೇವೆ. ಯಾಕೆ ನೀವು ಇಂದಿಗೂ ಅರೆಸ್ಟ್ ಮಾಡಿಲ್ಲ? ಬಾಳು ತೋಪಿನಕಟ್ಟಿ ಈತನ ಯಾಕೆ ಅರೆಸ್ಟ್ ಮಾಡಲ್ಲ? ಈತನ ಹಿಂದೆ 15-20 ಜನ ಸಬ್ ಏಜೆಂಟ್ಗಳಿದ್ದಾರೆ. ಕಿಂಗ್ ಆಫ್ ಕಿಂಗ್ ಈತನೇ. ಮತ್ತು ಗಾಂಧಿನಗರದ ಜಾವೇದ್ ಪಠಾಣ್ ಈತನೂ ಒಂದು 15-20 ಜನ ಈತನ ಕೈ ಕೆಳಗಿದ್ದಾರೆ. ಇವ್ರದ್ದು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರ ಬೆಂಬಲಿದೆ. ಸ್ಥಳೀಯ ಏನು ಕಾಂಗ್ರೆಸ್ ಮುಖಂಡಿದ್ದಾರೆ, ಶಾಸಕ ಬೆಂಬಲ ಅಂತ ಕೇಳ್ತೇವೆ. ಅವರ ರಾಜು ಸೇಠನ ಉತ್ತರ ಕೊಡಬೇಕು. ಇದಕ್ಕೆ ಬೇರೇನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಇನ್ನು DSPಗಳು, CPIಗಳು, PSIಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಾವು ಕೇಳಬೇಕಾಗ್ತದೆ. ಯಾಕಂದ್ರೆ ಹಿಂದೆ ಕೂಡ ನಾವು ವರದಿ ಮಾಡಿದ್ದು, ಅದರ ಹಿಡಿಲಿಲ್ಲ. ಅಂದರೆ ನಾವು ಯಾವಾಗ ಮಟಕ ಬುಕ್ಕಿಗಳ ಬಗ್ಗೆ ವರದಿಯನ್ನು ಮಾಡ್ತೇವೆ, ಆವಾಗ ಇವರು ಚಿಕ್ಕ ಮಟಕ ಬುಕ್ಕಿಗಳನ್ನ ಹಿಡಿತಾ ಇದ್ದಾರೆ. ಕೆಲವೊಂದು ಜನ ನಾನು ಇನ್ನು ಮಟಕ ಆಡೋಂಗಿಲ್ಲ ಅಂಥೇಳಿ ಕ್ಷಮಾಪಣೆ ಮಾಡಿದ್ದೇವೆ. ವಿಡಿಯೋ ಡಿಲೀಟ್ ಕೂಡ ಮಾಡಿಬಿಟ್ಟಿದ್ದೇವೆ. ಪೊಲೀಸರು ಏನು ತಿಳ್ಕೋರು, ಡಿಲೀಟ್ ಮಾಡಿದ್ರೆ ರೊಕ್ಕ ತೊಗೊಂಡು ಡಿಲೀಟ್ ಮಾಡಿದ ಅಂತ ಅವ್ರು ತಿಳ್ಕೋರು. ಮಾನವೀಯತೆ ಇಷ್ಟೊಂದು ಡಿಲೀಟ್ ಮಾಡಿಬಿಟ್ಟಿದ್ದೇವೆ. ಏನು ನಾಗೇಶ್ ಮನ್ನೋಳ್ಕರ್ ಹಿಂಡಾಲ್ಗಾದಲ್ಲಿ ಅವ್ರು ದೊಡ್ಡ ಬುಕ್ಕಿ, ಕಳೆದ 25 ವರ್ಷದಿಂದ ನಾರಾಯಣ ಬರ್ಮರಿಗೆ ಗೊತ್ತಿದೆ, DCP ಗೊತ್ತಿದೆಯೋ ಕ್ರೈಮ್ ಗೊತ್ತಿಲ್ಲ, ACP ಕ್ರೈಮ್ ಅವ್ರಿಗಿದು ಗೊತ್ತಿದೆಯೋ ಗೊತ್ತಿಲ್ಲ. ಅವರು ಕೂಡ ಈತನ ಬಂಧನ ಮಾಡಬೇಕು. ಇನ್ನು ರಾಜಾ ಕಡೋಲ್ಕರ್ ಅವ್ರ ಬಗ್ಗೆ ಸಾಕಷ್ಟು ವರದಿಗಳನ್ನು ಮಾಡಿದೆ. ಅದನ್ನು ನೀವೇನು ಹೇಳ್ತೀರಿ, ಮಹಾರಾಷ್ಟ್ರದಲ್ಲಿದೆ ಅಂಥೇಳಿ. ಬೆಳಗಾವಿಯಲ್ಲಿ ಸಾಕಷ್ಟು ಕಡೆಗೆ ಆತನ ಏಜೆಂಟ್ಗಳಿದಾರಲ್ಲ. ಈ 4 ಜನ ಅಷ್ಟೇ ಅಲ್ಲ, ಅನೇಕರ ಮಟಕ ಬುಕ್ಕಿಗಳನ್ನು ನೀವು ಬಂಧನ ಮಾಡಬೇಕಾಗಿತ್ತು. ಬಂಧನ ಯಾಕೆ ಮಾಡಿಲ್ಲ ನಾವು ಕೇಳ್ತೇವೆ. ಇವರು ಮಟಕ ಬಿಡ್ತೇವೆ ಅಂತಂದ್ರೆ ನಾವು ಮೊಬೈಲ್ನಲ್ಲಿ ಏನು ಕಂಟೆಂಟ್ ಹಾಕಿರ್ತೇವೆ, ಏನು ವಿಡಿಯೋ ಮಾಡಿರ್ತೇವೆ, ಅದನ್ನು ಡಿಲೀಟ್ ಮಾಡಲಿಕ್ಕೆ ನಮಗೆ ಬರ್ತೈತೆ. ಅದು ಡಿಲೀಟ್ ಮಾಡ್ತೇವೆ. ಅದನ್ನು ಮುಂದೊಂದು ದಿವಸ ಇವರು ಆಡಬಾರ್ದು ಅಂತ ನಮ್ಮದು. ಇನ್ನು ಈಗಾಗಲೇ ಜಾವೇದ್ ಅವರು, CPI ಜಾವೇದ್ ಅವರು, M ಕರ್ಮಡಿ ಅವರು ಕೂಡ ಅಲ್ಲಿ ಸ್ಟಿತ್ತಿಂದ ಒಬ್ಬ ಬಸವಗಡ್ಡೆನವರು ಆಡಬೇಡಪ್ಪ ನಂತೆ ತಾಕೀತು ಕೊಟ್ಟರು. ಕೇಸನ್ನು ಕೂಡ ಹಾಕಿದ್ದಾರೆ. ಅದು ಕೂಡ ವರದಿ ಮಾಡಿದ್ವಿ ನಾವು. ಹಿಂಗಾಗಿ ಕೇಸ್ ಬುಕ್ ಮಾಡಿರಿ, ಒಳಗೆ ಹಾಕ್ರಿ. ಅಟ್ಲೀಸ್ಟ್ ಕೇಸು ಇಲ್ಲ ಏನೂ ಇಲ್ಲ ಅಂತಂದ್ರೆ ಯಾವ ರಾಜಕಾರಣಿ ಬೆಂಬಲದಿಂದ ನೀವು ಇವರನ್ನು ಅರೆಸ್ಟ್ ಮಾಡ್ತಾಯಿಲ್ಲ ನಾವು ಕೇಳ್ತೇವೆ. ಇನ್ನು SP ಕೇಳ್ತೇವೆ, ಯಾವುದು ಬೆಳಗಾವಿ ಹೊಸ SPಗೆ. ಅವರು ಕೂಡ ಗ್ರಾಮೀಣ ಭಾಗದಲ್ಲಿ ದೊಡ್ಡ ಪ್ರಮಾಣದ ಮಟಕ ಇದೆ, ಅವ್ರನ್ನೂ ಕೂಡ ನೀವು ಬಂಧನ ಮಾಡಬೇಕಂತ ಕೇಳ್ಕೊತೇವೆ. ಈಗ ಮುಖ್ಯ ಏನು ಮಟಕ ಬುಕ್ಕಿಗಳು ಇವರು ಬಾಳು ತೋಪಿನಕಟ್ಟಿ, ನಂತರ ಜಾವೇದ್ ಪಠಾಣ್, ನಂತರ ನಾಗೇಶ್ ಮನೋಳ್ಕರ್ ಅವನ ತಮ್ಮ ಅಣ್ಣ, ಅವನು ಕೂಡ ಮಟಕ ಬುಕ್ಕಿಯಾಗಿ ಪರಿವರ್ತನೆ ಹೊಂದಿದ್ದಾನೆ. ನಂತರ ರಾಜಾ ಕಡೋಲ್ಕರ್, ನಂತರ ಶಾಪುರದಲ್ಲಿ, ವಡಗಾಂವದಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಸಣ್ಣ ಬುಕ್ಕಿಗಳಿವರು. ಇವ್ರನ್ನ ಕೂಡಲೇ ಬಂಧನ ಮಾಡ್ಬೇಕಂತ ಕೇಳ್ಕೊತೇವೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಪೊಲೀಸರಿಗೆ ನಾವು ವರದಿಯನ್ನು ಕೊಟ್ಟಿರ್ತೇವೆ. ಅದರ ಪೊಲೀಸರು ಬೇರೆ ತಿಳ್ಕೊತಾರೆ. ನಾವು ವರದಿ ಮಾಡಿ ಅದನ್ನು ಡಿಲೀಟ್ ಮಾಡಲಿಕ್ಕೆ ರೊಕ್ಕ ತೊಗೋತೇವೆ, ಅವ್ರು ಬೇರೆ ತಿಳ್ಕೊತಾರೆ. ನಾವು ಯಾರ ಕಡೆಯಿಂದ ದುಡ್ಡು ತೆಗೆದುಕೊಳ್ಳೋದಿಲ್ಲ. ಬೇಗನೆ ಇವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾವು ಕೇಳ್ಕೊತೇವೆ ನಗರ ಪೊಲೀಸ್ ಆಯುಕ್ತರಿಗೆ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚುವಾಗಲಿ. ನಮಸ್ಕಾರ.